2 ತಿಂಗಳ ಹಿಂದೆ ಮುಂಬೈ ಮತ್ತು ಪುಣೆ ನಡುವೆ ಸುಮಾರು 7,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಜಂಭ ಕೊಚ್ಚಿಕೊಳ್ತಾ ಇದ್ದ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈಗದು ಕುಸಿದಿರುವ ಬಗೆಗಿನ ಟೀಕೆಗಳಿಂದ ಆಕ್ರೋಶಿತರಾಗಿದ್ದಾರೆ. ಅವರು ಮುಖ್ಯಮಂತ್ರಿ ಹುದ್ದೆಯ ಘನತೆಯನ್ನು ಮೀರಿ ಅಸಭ್ಯ ಭಾಷೆಯಿಂದ ಟೀಕಾಕಾರರನ್ನ ನಿಂದಿಸತೊಡಗಿದ್ದಾರೆ. ಬುಧವಾರ ವಿಧಾನಸಭೆಯಲ್ಲಿ ಅವರು ಪ್ರತಿಪಕ್ಷಗಳ ಮೇಲೆ ತೀವ್ರ ವಾಗ್ದಾಳಿ ನಡೆಸಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಹಣ ಪಡೆದು ಮಿಸ್ಸಿಂಗ್ ಲಿಂಕ್ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಬರೆಯಲಾಗ್ತಿದೆ ಅಂತ ಹರಿಹಾಯ್ದಿದ್ದಾರೆ. ರಾಜಕಾರಣಿಗಳು, ಮುಖ್ಯಮಂತ್ರಿ ಮಟ್ಟದವರು ಕೂಡ ಯಾವ ರೀತಿಯ ಕೀಳು ಭಾಷೆಯನ್ನು ಬಳಸಬಹುದು ಅನ್ನೋದನ್ನ ಇದು ಸಾಬೀತುಪಡಿಸಿದೆ. हमारे जयंत राव जी ने सही बात कही, उनको कुत्ता नहीं पहुंचता, वो आजकल सोशल मीडिया पर आकर सबको गाली देते हैं, मुख्यमंत्री को भी गाली देते हैं. ऐसे कुछ भाड़े के टट्टे इस मिसिंग लिंक के बारे में भी पैसा ले लेकर सोशल मीडिया पर लिख रहे थे. उनको भी कह देना चाहता हूँ, अगर महाराष्ट्र का अपमान करोगे छोड़ूंगा नहीं. 2 ತಿಂಗಳ ಹಿಂದೆ ದೇವೇಂದ್ರ ಫಡ್ನವೀಸ್ ಮುಂಬೈ ಪುಣೆ ಎಕ್ಸ್‌ಪ್ರೆಸ್ ವೇ ಉದ್ಘಾಟನೆ ಬಳಿಕ ಫೋಟೋ ಹಂಚಿಕೊಂಡು ಇದಕ್ಕಿಂತ ಬಲಿಷ್ಠ ಸೇತುವೆ ಇರಲಾರದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸಾಕಷ್ಟು ಪ್ರಶಂಸೆ ಗಳಿಸಿದ್ರು. ಮುಂಬೈ ಪುಣೆ ಮಿಸ್ಸಿಂಗ್ ಲಿಂಕ್ ಕೂಡ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಆದರೆ ಅದು 2 ತಿಂಗಳು ಕೂಡ ಉಳಿಲಿಲ್ಲ. ಮೊದಲ ಮಳೆಗೆ ವಿವಿಧ ಭಾಗಗಳಲ್ಲಿ ಕುಸಿದು ಬಿತ್ತು, ಸಂಪರ್ಕ ಕಡಿತಗೊಂಡು ಸಂಚಾರ ನಿಂತು ಹೋಯಿತು. 7,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ 19 ಕಿಲೋಮೀಟರ್ ಉದ್ದದ ಎಕ್ಸ್‌ಪ್ರೆಸ್ ವೇನನ್ನ ಮಹಾರಾಷ್ಟ್ರ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿರ್ಮಿಸಿದೆ. ಇದರಿಂದ ಮುಂಬೈ ಮತ್ತು ಪುಣೆ ನಡುವಿನ ಸಂಚಾರ ಹೆಚ್ಚು ಸುಗಮವಾಗಲಿದೆ ಅಂತ ಹೇಳಲಾಗಿತ್ತು. ಮಿಸ್ಸಿಂಗ್ ಲಿಂಕ್ ಅನ್ನ ಮೀಡಿಯಾಗಳು ಹಾಡಿ ಹೊಗಳಿತ್ತು. ಆದರೆ ಅದು ಮೊದಲ ಮಳೆಗೆ ಕುಸಿದು ಬಿದ್ದಾಗ ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ವಿಡಿಯೋ ಮಾಡಿದ್ರು. ಟ್ರಾಫಿಕ್ ನಲ್ಲಿ ಸಿಲುಕೊಂಡವರು ಕೂಡ ವಿಡಿಯೋ ಹಂಚಿಕೊಂಡ್ರು. ಅದು ವೈರಲ್ ಆಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ ಎಕ್ಸ್‌ಪ್ರೆಸ್ ವೇ 2 ತಿಂಗಳಲ್ಲಿ ಕುಸಿದಿದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಟೀಕಿಸಲಾಗ್ತಿದೆ. ಇದಕ್ಕಾಗಿ ದೇವೇಂದ್ರ ಫಡ್ನವೀಸ್ ಎಷ್ಟು ಕೋಪಗೊಂಡಿದ್ದಾರೆ ಅಂತಂದ್ರೆ ಅಸಭ್ಯ ಭಾಷೆ ಬಳಸಿ ಹತಾಶ ರೀತಿಯಲ್ಲಿ ಮಾತಾಡಿದ್ದಾರೆ. ಮತ್ತವರು ಹೀಗೆಲ್ಲ ಮಾತಾಡುವಾಗ ವಿಧಾನಸಭೆಯಲ್ಲಿ ಶಾಸಕರು ಚಪ್ಪಾಳೆ ತಟ್ತಿದ್ದಾರೆ. ಅವರನ್ನ ಹೊಗಳಲಾಗ್ತಿದೆ. ಜೈ ಮಹಾರಾಷ್ಟ್ರ ಘೋಷಣೆಗಳನ್ನ ಕೂಗಲಾಗ್ತಿದೆ. 7,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಮುಖ್ಯಮಂತ್ರಿ ಮತ್ತು ರಾಜ್ಯ ಸರ್ಕಾರವನ್ನ ಬಹಳ ಹೊಗಳಲಾಗ್ತಿತ್ತು. ಆದರೆ ಅದು 2 ತಿಂಗಳಲ್ಲಿ ಕುಸಿದು ಬಿದ್ದಾಗ ಬರುವ ಟೀಕೆಗಳನ್ನ ಯಾಕೆ ಎದುರಿಸೋಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಟೀಕಿಸಿದ ಕೂಡಲೇ ಈಗ ಮಹಾರಾಷ್ಟ್ರಕ್ಕೆ ಅಪಖ್ಯಾತಿ ಅಂತ ಹೇಳಲಾಗ್ತಿದೆ. ಕಾಣಿಕೆಗಳ ಕಳ್ಳತನದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಹಿಂದೂ ಧರ್ಮದ ಪಿತೂರಿ ಅಂತ ಹೇಳಲಾಗುತ್ತೆ. ಈ ನಡವಳಿಕೆನೇ ಬಹಳ ವಿಚಿತ್ರವಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಸಂಪರ್ಕಗಳು ಮತ್ತು ಎಕ್ಸ್‌ಪ್ರೆಸ್ ವೇಗಳನ್ನ ನಿರ್ಮಾಣ ಮಾಡಲಾಗ್ತಿದೆ ಮತ್ತು ಸ್ಪಷ್ಟವಾಗಿ ಅದು ಜನರ ಹಣ, ಸಾಮಾನ್ಯ ಜನರ ಹಣ. ಹಾಗಿರುವಾಗ ಹೊಗಳಿಕೆ ಮಾತ್ರ ಬಯಸೋ ಇವರಿಗೆ ಪ್ರಮಾದಕ್ಕಾಗಿ, ವಿಫಲತೆಗಾಗಿ ಟೀಕೆಗಳನ್ನ ಎದುರಿಸೋಕೆ ಯಾಕೆ ಆಗ್ತಾ ಇಲ್ಲ? ಜನ RSS ಬಗ್ಗೆ ಮಾತಾಡುವಾಗ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಮಾತಾಡ್ತಾರೆ. ಮೋಹನ್ ಭಾಗವತ್ ಮಾತಾಡುವಾಗಲೆಲ್ಲ ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಅಂತ ಮಾತಾಡ್ತಾರೆ. ಹಾಗಾದ್ರೆ ಅದೇ ಪರಿವಾರದ ನಾಯಕನೊಬ್ಬ ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದು ಬಳಸ್ತಿರುವ ಭಾಷೆ ಎಂತದ್ದು? ಈ ವ್ಯಕ್ತಿತ್ವ ನಿರ್ಮಾಣ ಹೇಗೆ ನಡೀತಾ ಇದೆ? ಕೋಟಿಗಟ್ಟಲೆ ಸುರಿದು ನಿರ್ಮಿಸಲಾದ ಮೂಲಸೌಕರ್ಯ ಮೊದಲ ಮಳೆಗೆ ತಡಿಲಿಲ್ಲ ಅಂತಾದ್ರೆ ಅದನ್ನ ದೇವರ ಆಟ ಅಂತ ಕೈ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ಮುಂಬೈನಲ್ಲಿ ತೀವ್ರ ಮಳೆಯಾಗತ್ತೆ ಅನ್ನೋ ಎಚ್ಚರದೊಂದಿಗೆ ಇಂತಹ ನಿರ್ಮಾಣವನ್ನ ವಿನ್ಯಾಸಗೊಳಿಸಬೇಕಿತ್ತಲ್ವಾ? ಅದು ಒಂದು ಮಳೆಯನ್ನು ನಿಭಾಯಿಸೋಕೆ ಸಾಧ್ಯವಾಗದೇ ಇದ್ರೆ ಮತ್ತು ನೀವು ಅದಕ್ಕೆ ಟೀಕೆಗಳು ಬಂದ್ರೆ ಯಾಕಷ್ಟು ಅಸಹನೆ, ಯಾಕಿಂತ ಅಸಭ್ಯ ಪ್ರತಿಕ್ರಿಯೆ? ಫಡ್ನವೀಸ್ ಅವರ ಈ ನಡವಳಿಕೆಯನ್ನ ದುರಹಂಕಾರ ಅಂತ ಅನೇಕರು ಕರೀತಿದ್ದಾರೆ. ಆದ್ರೆ ಇದು ತನ್ನನ್ನ ಯಾರೂ ಮುಟ್ಟೋಕೆ ಸಾಧ್ಯವಿಲ್ಲ ಅನ್ನೋ ಭಂಡ ವಿಶ್ವಾಸನೂ ಆಗಿರ್ಬೋದು. ಅವರ ಇಂತಹ ಅಸಭ್ಯ ಮಾತುಗಳು ಮಿಸ್ಸಿಂಗ್ ಲಿಂಕ್ ಕುಸಿತದ ನಂತರ ಟ್ರಾಫಿಕ್ ನಲ್ಲಿ ಸಿಲುಕೊಂಡವರ ಬಗೆಗಿನ ಕ್ರೂರ ಹಾಸ್ಯವಾಗಿದೆ. ಇದು ಮಹಾರಾಷ್ಟ್ರದ ಜನರ ಮೇಲಿನ ಕ್ರೂರ ತಮಾಷೆ. ಮಹಾರಾಷ್ಟ್ರದ ಗುರುತಿನ ಹೆಸರಲ್ಲಿ ದೇವೇಂದ್ರ ಫಡ್ನವೀಸ್ ಇಂತಹ ಅವಹೇಳನಕಾರಿ ಮತ್ತು ಅಸಭ್ಯ ಭಾಷೆ ಬಳಸುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.